ಅದು ಕಾಂಗ್ರೆಸ್ನಲ್ಲಿ ಟಿಕೆಟ್ ಅನೌನ್ಸ್ ಆಗಿದೆ. ಅಳೆದು ತೂಗಿ ಗೊಂದಲ, ಗುದ್ದಾಟ, ಒದ್ದಾಟ, ಒಳಜಗಳ ಎಲ್ಲವೂ ಕೂಡ ಕಾಣಿಸ್ತಾ ಇತ್ತು. ಫೈನಲಿ ಟಿಕೆಟ್ ಅನೌನ್ಸ್ ಆಗಿದೆ. ದಾವಣಗೆರೆ ದಕ್ಷಿಣದಿಂದ ಸಮರ್ಥ್ಗೆ ಟಿಕೆಟ್. ಅವರ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ವರ್ಕೌಟ್ ಆಗಿದೆ. ಶಾಮನೂರು ಕುಟುಂಬಕ್ಕೆ ಮಣಿದಿದೆ ಹೈಕಮಾಂಡ್. ದಾವಣಗೆರೆ ದಕ್ಷಿಣದಿಂದ ಸಮರ್ಥ್ಗೆ ಟಿಕೆಟ್ ಘೋಷಣೆ. ಬಾಗಲಕೋಟೆಯಿಂದ ಎಕ್ಸ್ಪೆಕ್ಟೆಡ್ ಉಮೇಶ್ ಮೇಟಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಅಧಿಕೃತವಾಗಿ ಘೋಷಣೆಯನ್ನ ಮಾಡಿರುವಂತದ್ದು ಕಾಂಗ್ರೆಸ್. ನಾಳೆ ನಾಮಿನೇಷನ್ ಸಲ್ಲಿಸಲಿದ್ದಾರೆ ಅಭ್ಯರ್ಥಿಗಳು. ಈಗ ಆಲ್ರೆಡಿ ಸಮರ್ಥ್ ಒಂದ್ ರೌಂಡ್ ನಾಮಿನೇಷನ್ ಸಲ್ಲಿಸಿದ್ದಾರೆ. ಒಳ್ಳೆ ಗಳಿಗೆ ಇತ್ತು, ಶುಭ ಗಳಿಗೆ ಇತ್ತು ಅನ್ನುವಂತ ಕಾರಣಕ್ಕೋಸ್ಕರ ನಾಳೆ ಅಧಿಕೃತವಾಗಿ ಕಾಂಗ್ರೆಸ್ ಬಿಫಾಮ್ ಇಂದ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಇದ್ದಿದ್ದಂತ ಗೊಂದಲ ಏನಪ್ಪಾ ಅಂದ್ರೆ, ಮುಸ್ಲಿಂ ಸಮುದಾಯಕ್ಕೆ ಹೋಗುತ್ತಾ ಈ ಬಾರಿ ಟಿಕೆಟು ಅಥವಾ ಶಾಮನೂರು ಕುಟುಂಬಕ್ಕೆ ಕೊಡ್ಲಾಗುತ್ತಾ ಅಂತ. ಪಟ್ಟನ್ನ ಬಿಟ್ಟಿರ್ಲಿಲ್ಲ SS ಮಲ್ಲಿಕಾರ್ಜುನ್. ನಮಗೇ ಬೇಕು, ನಮ್ಮ ಕ್ಷೇತ್ರ ಅದು ಅಂತೆಲ್ಲ ಹೇಳಿದ್ರು. ಸಮೀರ್ ಇಲ್ಲ ಮುಸ್ಲಿಂ ಸಮುದಾಯಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರೆಷರ್ ಅನ್ನ ಹಾಕ್ತಾ ಇದ್ರು. ಅದ್ಯಾವುದು ವರ್ಕೌಟ್ ಆಗಿಲ್ಲ. ಶಾಮನೂರು ಕುಟುಂಬಕ್ಕೇನೆ ಮಣೆ ಹಾಕಲಾಗಿದೆ. ಹೈಕಮಾಂಡ್ ಶಾಮನೂರು ಮೊಮ್ಮಗ, ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಮಲ್ಲಿಕಾರ್ಜುನ್ ಅವರ ಪುತ್ರ, ಪ್ರಭಾ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಸ್ಟ್ರಾಂಗ್ ಕ್ಯಾಂಡಿಡೇಟ್, ನೋ ಡೌಟ್. ಆದರೆ ಇದ್ದಿದ್ದಂಥದ್ದು ಏನಪ್ಪಾ ಅಂದ್ರೆ, ಮುಸ್ಲಿಂ ಸಮುದಾಯ ಬಹುಸಂಖ್ಯಾತರು ದಾವಣಗೆರೆ ದಕ್ಷಿಣದಲ್ಲಿ ನಮಗೆ ಟಿಕೆಟ್ ಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ರು. ಆ ಬೇಡಿಕೆಗೆ ಮಣೆ ಹಾಕಿಲ್ಲ ಕಾಂಗ್ರೆಸ್ ಹೈಕಮಾಂಡ್. ಸಮರ್ಥ್ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಸೊ ಈಗ ಮೂರನೇ ತಲೆಮಾರು ಎಂಟ್ರಿ ಆದಂತಾಯ್ತು ಶಾಮನೂರು ಕುಟುಂಬದಿಂದ. ಶಾಮನೂರು ಶಿವಶಂಕರಪ್ಪ ಅವರಿದ್ರು, ಅದಾದ್ಮೇಲೆ ಅವರ ಮಗ ಮಲ್ಲಿಕಾರ್ಜುನ್, ಅದಾದ ನಂತರ ಈಗ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಮಲ್ಲಿಕಾರ್ಜುನ್. ಈಗ ಆಲ್ರೆಡಿ ಬಿಜೆಪಿಯಿಂದ ಟಿಕೆಟ್ ಘೋಷಣೆ ಆಗಿದೆ. ದಾವಣಗೆರೆ ದಕ್ಷಿಣದಿಂದ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ನಿಂತ್ಕೊಂಡಿದ್ದಾರೆ ಬಿಜೆಪಿ ಪಕ್ಷದಿಂದ. ಕಾಂಗ್ರೆಸ್ನಿಂದ ಸಮರ್ಥ್ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಕ್ಯಾಂಡಿಡೇಟ್. ಮೊದಲ ಬಾರಿಗೆ ಎಲೆಕ್ಷನ್ ನ ಫೇಸ್ ಮಾಡ್ತಾ ಇರುವಂತದ್ದು ಸಮರ್ಥ್ ಮಲ್ಲಿಕಾರ್ಜುನ್. ಇನ್ನ ಬಾಗಲಕೋಟೆಗೆ ಉಮೇಶ್ ಮೇಟಿ ಹೆಸರು ಘೋಷಣೆ ಆಗಿದೆ. HY ಮೇಟಿ ಅವರ ಪುತ್ರ, ಕಿರಿಯ ಪುತ್ರ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಆಕ್ಚುಲಿ ಆರಂಭದಲ್ಲಿ ಮಲ್ಲಿಕಾರ್ಜುನ್ ಮೇಟಿಗೆ ಕೊಡಬಹುದು ಅಂತ ಹೇಳಲಾಗ್ತಾ ಇತ್ತು. ಅದಾದ ನಂತರ ಅವರ ಕುಟುಂಬದಲ್ಲೇ ವೈಮನಸ್ಸಿತ್ತು. ಸಿದ್ದರಾಮಯ್ಯನವರೇ ಸ್ವತಃ 4 ಮಕ್ಕಳನ್ನ ಕೂಡ ಕರೆಸಿ ಸಮಾಧಾನ ಮಾಡಿ ಯಾರಿಗೆ ಟಿಕೆಟ್ ಘೋಷಣೆ ಆದರೂ ಕೂಡ ಒಗ್ಗಟ್ಟಿಂದ ಹೋಗ್ಬೇಕು ಅಂತೆಲ್ಲ ಹೇಳಿದ್ರು, ಮನವಿ ಮಾಡಿಕೊಂಡಿದ್ರು. ಉಮೇಶ್ ಮೇಟಿಗೆ ಈಗ ಟಿಕೆಟ್ ಘೋಷಣೆ ಆಗಿದೆ. ಬಾಗಲಕೋಟೆಯಲ್ಲಿ ಮೊದಲ ಬಾರಿಗೆ ಉಮೇಶ್ ಮೇಟಿ ಕೂಡ ಎಲೆಕ್ಷನ್ ಅನ್ನ ಫೇಸ್ ಮಾಡ್ತಾ ಇರುವಂಥದ್ದು. ಬಾಗಲಕೋಟೆನೂ ಕೂಡ ಈಸಿ ಆಗಿಲ್ಲ, ದಾವಣಗೆರೆ ದಕ್ಷಿಣ ಕೂಡ ಈಸಿ ಆಗಿಲ್ಲ. ಈಗ ಮುಸ್ಲಿಂ ಸಮುದಾಯ ಏನು ಮಾಡುತ್ತೆ? ಈಗ ಆಲ್ರೆಡಿ ಒಬ್ರು ಮೊನ್ನೆ ಪೈಲ್ವಾನ್ ಅನ್ನುವಂಥವ್ರು ನಾಮಿನೇಷನ್ ಮಾಡಿದ್ರು, ನಮಗೆ ಸಿಗುತ್ತೆ ಅಂತೆಲ್ಲ. ಇನ್ನು ಮುಸ್ಲಿಂ ಸಮುದಾಯದ ಎಲ್ಲ ನಾಯಕರು ಕೂಡ ನಮಗೆ ಬೇಕು ಆ ಟಿಕೆಟು ಅಂತ ಕೇಳ್ತಾ ಇದ್ರು. ಹತ್ತತ್ರ 65,000 ವೋಟರ್ಸ್ ಇದ್ದಾರೆ ದಾವಣಗೆರೆ ದಕ್ಷಿಣದಲ್ಲಿ. ಆ ಒಂದು ಕ್ಷೇತ್ರ ಕ್ರಿಯೇಟ್ ಆದಾಗಿನಿಂದಲೂ ಕೂಡ, ಅಸ್ತಿತ್ವಕ್ಕೆ ಬಂದಾಗಿಂದಲೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರೇ ಶಾಸಕರು. 2008, 2013, 2018, 2023 ಎಲ್ಲ ಸಲಿನೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರೇ ಶಾಸಕರಾಗಿ ಗೆದ್ದಿರುವಂಥದ್ದು. ಅವರ ಅಕಾಲಿಕ ನಿಧನದಿಂದ ತೆರವಾಗಿರುವಂಥ ಕ್ಷೇತ್ರದಲ್ಲಿ ಈಗ ಸಮರ್ಥ್ ಮಲ್ಲಿಕಾರ್ಜುನ್ ನೆಕ್ಸ್ಟ್ ಕ್ಯಾಂಡಿಡೇಟ್. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಎಬಾಕ ತಿಮ್ಮೇಗೌಡರು, ಹಾಗೆ ಬಾಗಲಕೋಟೆಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಟಿಕೆಟ್ ಘೋಷಣೆ ಆಗಿರುವಂತ ಹಿನ್ನೆಲೆಯಲ್ಲಿ ಇದ್ದಿದ್ದಂತ ಒಂದು ಕುತೂಹಲಕ್ಕೆ ಬ್ರೇಕ್ ಬಿದ್ದಿರುವಂತದ್ದು. ಯಾಕೆಂದ್ರೆ ದಾವಣಗೆರೆ ದಕ್ಷಿಣ ಒಂದೇ ಯಾರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಭೆಗಳನ್ನ ಮಾಡಲಾಗಿತ್ತು. ಅದೊಂದು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತೋರಿಸ್ತಾ ಇದೀವಲ್ಲ, ನಿನ್ನೆನೂ ಕೂಡ ಸಭೆಯನ್ನ ಸೇರಲಾಗಿತ್ತು. SS ಮಲ್ಲಿಕಾರ್ಜುನ್ ಅವರು ಮೊನ್ನೆಯ ಸಭೆಗೆ ಹಾಜರಾಗಿರಲಿಲ್ಲ, ನಿನ್ನೆ ಸಭೆಗೆ ಬಂದಿದ್ರು. ಮುಸ್ಲಿಂ ಮುಖಂಡರುಗಳು ಕೂಡ ಸೇರಿದ್ರು, ಅವ್ರನ್ನೆಲ್ಲರನ್ನೂ ಕೂಡ ಸಮಾಧಾನ ಮಾಡಲಾಯಿತು. ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಾಗಿ ದಾವಣಗೆರೆ ದಕ್ಷಿಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ತಿಮ್ಮೇಗೌಡ್ರೆ, ಅಂತೂ ಇಂತೂ ಟಿಕೆಟ್ ಘೋಷಣೆ ಆಗಿದೆ. ಎಕ್ಸ್ಪೆಕ್ಟೆಡ್ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಮುಂಚೆ, ಆದರೆ ಮುಸ್ಲಿಂ ಸಮುದಾಯದ ಒತ್ತಡದ ಹಿನ್ನೆಲೆಯಲ್ಲಿ ಯಾರಿಗೆ ಕೊಡಬಹುದು ಅನ್ನುವಂಥ ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ. ಸಮರ್ಥ್ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಸೊ ಮುಸ್ಲಿಂ ಸಮುದಾಯವನ್ನ ಯಾವ ರೀತಿಯಾಗಿ ಸಮಾಧಾನ ಮಾಡಲಾಗಿದೆ? ಈ ಟಿಕೆಟ್ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ನೋಡಬಹುದು? ಯಾವ ರೀತಿಯಾದಂಥ ಲೆಕ್ಕಾಚಾರ ಕಾಂಗ್ರೆಸ್ದು? ಯಾವ ರೀತಿಯಾಗಿ ಅಂದ್ರೆ, ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಸಾಂಪ್ರದಾಯಿಕ ಮತಗಳು
ಆದ್ರೂ ಕೂಡ ಎಲ್ಲೋ ಒಂದ್ ಕಡೆಯಾಗಿ ಅಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರಿಗೆ ಟಿಕೆಟ್ ಕೊಡದೇ ಇದ್ರೆ ಅದು ಎಲ್ಲೋ ಒಂದ್ ಕಡೆಯಾಗಿ ಅಲ್ಪ ಸ್ವಲ್ಪ ಮತಗಳು ಅಂದ್ರೆ ಒಂದಷ್ಟು ಮತಗಳು ನೋಟ್ ಆಗಿ ಹೋಗ್ಬೋದು ಅಥವಾ ಮತದಾನದಿಂದ ಒಂದಷ್ಟು ಮತಗಳು ದೂರ ಉಳಿಬಹುದು ಅನ್ನುವಂತ ಒಂದು ಆತಂಕ ಸಹಜವಾಗಿ ರಾಜ್ಯ ಮತ್ತೆ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಲ್ಲಿ ಇತ್ತು. ಸೊ ಹೀಗಾಗಿ ತಡರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅಲ್ಪಸಂಖ್ಯಾತ ಮುಖಂಡರು ಮತ್ತೊಂದು ಕಡೆಯಾಗಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಜೊತೆ ಜಂಟಿಯಾಗಿ ಸಭೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಟಿಕೆಟ್ ಕೊಡಲೇಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಬಿಗಿಪಟ್ಟ ನಡೆದ್ರು. ನನ್ನ ಮಗ ಈಗಾಗಲೇ ಪಕ್ಷೇತರವಾಗಿ ನಾಮಪತ್ರವನ್ನು ಸಲ್ಲಿಸಿದರೆ ಅವರ ಒಂದು ಸ್ಪರ್ಧೆ ಖಚಿತ, ಶತಸಿದ್ಧ, ನೀವು ಟಿಕೆಟ್ ಕೊಡದೇ ಇದ್ರು ಕೂಡ ನಾವು ಸ್ಪರ್ಧೆಯನ್ನ ಮಾಡ್ತೀವಿ ಅನ್ನುವಂತ ಒಂದು ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದ್ರು. ಮತ್ತೊಂದು ಕಡೆಗೆ ಅಲ್ಪಸಂಖ್ಯಾತ ನಾಯಕರು ಅಂದ್ರೆ ಸಚಿವ ಜಮೀರ್ ಅಹಮದ್ ಆಗಿರ್ಬೋದು, NARS ಆಗಿರ್ಬೋದು, ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನಮಗೂ ಕೂಡ ಟಿಕೆಟ್ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಈ ಹಿಂದಿಂದಲೂ ಕೂಡ ಶಾಮನೂರು ಶಿವಶಂಕರಪ್ಪನವರ ಕುಟುಂಬವೇ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಟ್ಟು ಗೆಲ್ಲಿಸ್ತೀವಿ ಒಮ್ಮೆ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ರು. ಇದೀಗ ಶಾಮನೂರು ಶಿವಶಂಕರಪ್ಪನವರು ಹಸ್ತಂಗತರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿ ಪ್ರಾಬಲ್ಯವನ್ನು ಸಾಧಿಸಿರ್ತಕ್ಕಂಥದ್ದು ಅಲ್ಪಸಂಖ್ಯಾತ ಸಮುದಾಯ. ಹೀಗಾಗಿ ನಮಗೆ ಟಿಕೆಟ್ ಬೇಕೇ ಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಬಿಗಿಪಟ್ಟನ್ನ ಹಿಡಿದಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಸಿಎಂ ಸಿದ್ದರಾಮಯ್ಯನವರು ಮತ್ತೊಂದು ಕಡೆಯಾಗಿ ಡಿಕೆ ಶಿವಕುಮಾರ್ ಅವರು ಈ ಒಂದು ರಾಜಕೀಯ ಲೆಕ್ಕಾಚಾರದಲ್ಲಿ ಟಿಕೆಟ್ ಹಂಚಿಕೆಯ ಸಾಧಕ ಬಾಧಕಗಳನ್ನ ಲೆಕ್ಕಾಚಾರ ಹಾಕಿ ಅವರಿಗೆ ಮನವರಿಕೆಯನ್ನ ಮಾಡಿಕೊಟ್ರು. ಒಂದ್ ವೇಳೆ ಏನಾದ್ರೂ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಟಿಕೆಟ್ ಟಿಕೆಟ್ ಮಿಸ್ ಮಾಡಿದ್ದೇ ಆಗಿದ್ದಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವೀರಶೈವ ಲಿಂಗಾಯತ ಮತಗಳು ಬಿಜೆಪಿಯತ್ತ ವಾಲ್ತವೆ ಯಾಕಂತ ಹೇಳಿದ್ರೆ ಅಲ್ಲಿ ಅಹಿಂದ ಮತಗಳು ನಿರ್ಣಾಯಕವಾಗಿದ್ರು ಕೂಡ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವೀರಶೈವ ಲಿಂಗಾಯತ ಮತಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ನಿರ್ಣಾಯಕವಾಗಿದ್ದಾವೆ. ಸೊ ಹೀಗಾಗಿ ಅಲ್ಲಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪನ ಕುಟುಂಬವನ್ನ ಗೆಲ್ಲಿಸೋದು ಎಷ್ಟು ಮುಖ್ಯವೋ ಅಲ್ಲಿ ದಿವಂಗತ HY ಮೇಟಿ ಕುಟುಂಬದ ಗೆಲುವು ಅಷ್ಟೇ ಮುಖ್ಯವಾಗಿತ್ತು ಸಿಎಂ ಸಿದ್ದರಾಮಯ್ಯನವರಿಗೆ. ಅಂದ್ರೆ ತಮ್ಮ ಸ್ವಜಾತಿ ಕುರುಬ ಸಮುದಾಯ ಅಲ್ಲೇನಾದ್ರೂ ಹಿನ್ನಡೆಯನ್ನ ಸಾಧಿಸಿದ್ರೆ HY ಮೇಟಿ ಕುಟುಂಬ ರಾಜಕೀಯವಾಗಿ ನೇಪಥ್ಯಕ್ಕೆ ಸರಿಯುವಂತ ಒಂದು ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಆ ಒಂದು ಕುಟುಂಬವನ್ನ ಕೈ ಹಿಡಿಯಲೇಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಜೊತೆಗೆ ನಾವು ದಾವಣಗೆರೆ ದಕ್ಷಿಣವನ್ನೇ ಸೀಮಿತವಾಗಿ ನೋಡೋದಾದ್ರೆ ತಿಮ್ಮೇಗೌಡ್ರೆ, ಮುಸ್ಲಿಂ ಸಮುದಾಯಕ್ಕೆ ಮತ್ತೊಂದು ಆಪ್ಷನ್ ಅನ್ನುವಂಥದ್ದಿಲ್ಲ. ಹಾಕಿದ್ರೆ ಇಲ್ಲಿ ಮೇನ್ ಆಗಿ ಕಾಂಗ್ರೆಸ್ಗೆ ಹಾಕ್ಬೇಕು, ಅವರೇನು ಬಿಜೆಪಿಗೆ ಹಾಕೋದಿಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಈಗ ಅಕಸ್ಮಾತ್ AIMIM ಪಕ್ಷದ ಕ್ಯಾಂಡಿಡೇಟ್ ಏನಾದರೂ ಹಾಕಿದ್ದೆ ಆದ್ರೆ ಕಾಂಗ್ರೆಸ್ಗೆ ಹೊಡೆತ ಕೊಡುವಂತ ಸಾಧ್ಯತೆ ಇದೆ. ಬಿಕಾಸ್ ಅವ್ರು ಈಗ ಆಲ್ರೆಡಿ ಸದಸ್ಯತ್ವ ಅಭಿಯಾನವನ್ನ ಕೂಡ ಶುರು ಮಾಡ್ಕೊಂಡಿದ್ರು. ಅಲ್ಲಿ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಅಂತ. ಯಾಕೆಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿದ್ರೆ ಲಿಂಗಾಯತ ಮತಗಳು ಮಿಸ್ ಆಗಿರೋದು, ST ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡಲಾಗಿದೆ ಬಿಜೆಪಿಯಿಂದ, ಒಂದು ವೋಟ್ಸ್ ಅಂತೂ ಹೋಗೋದು. ಆದ್ರೆ SCದು ಈ ಒಳ ಮೀಸಲಾತಿ ವಿಚಾರದ ಅಸಮಾಧಾನ ಇತ್ತಲ್ಲ, ಅದು ಪ್ರೆಸ್ ಆಗ್ಬಿಟ್ಟಿರೋದು ಬಿಜೆಪಿಗೆ. ಸೊ ಅದೆಲ್ಲವನ್ನು ಅಳೆದು ತೂಗಿ ಕೊಟ್ಟಿದ್ದಾರೆ ಅಂತ ಸಮರ್ಥ್ಗೆ. ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಅಲ್ಪಸಂಖ್ಯಾತ ನಾಯಕರುಗಳು ಕೂಡ ಎಲ್ಲೋ ಒಂದ್ ಕಡೆಗೆ ತಮಗೆ ಟಿಕೆಟ್ ಸಿಗಲ್ಲ ಅನ್ನುವಂತ ಒಂದು ಆತಂಕವೂ ಕೂಡ ಅವರಲ್ಲಿತ್ತು. ಆದ್ರೂ ಕೂಡ ಒಂದೇ ಕಲ್ಲಲ್ಲಿ ಎರಡಕ್ಕೆ ಹೊಡೆಯುವಂತ ಒಂದು ತಂತ್ರಗಾರಿಕೆಯನ್ನ ಅವ್ರು ಅನುಸರಿಸಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅವರು ಅಂದ್ರೆ ತಡರಾತ್ರಿ ನಡೆದಂತ ಒಂದು ಮಾತುಕತೆ ಸಂದರ್ಭದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಜಮೀರ್ ಅಹಮದ್ ಅವರು ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿರುವಂತದ್ದು. ಅದಾದ ಬಳಿಕ ಅಲ್ಪಸಂಖ್ಯಾತರ ಮುಖಂಡರುಗಳನ್ನ ಕುಂಡ್ರಿಸಿ ಇವರು ಎಲ್ಲರೂ ಕೂಡ ನಾಯಕರುಗಳು ಒಮ್ಮತವಾಗಿ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. 2020 ಅಂದ್ರೆ ಈ ಒಂದು ಉಪಚುನಾವಣೆಯಲ್ಲಿ ಏನಾದ್ರೂ ಸಮರ್ಥ ಶಾಮನೂರ್ ಅವರು ಹಿನ್ನಡೆಯನ್ನ ಸಾಧಿಸಿದ್ರೆ 2028ಕ್ಕೆ ನಮಗೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಒಂದು. ಇನ್ನ ಮುಂಬರುವಂತ ಜೂನ್ ನಲ್ಲಿ ಎದುರಾಗುವಂತ ರಾಜ್ಯಸಭಾ ಚುನಾವಣೆ ಆಗಿರ್ಬೋದು, ವಿಧಾನ ಪರಿಷತ್ ಚುನಾವಣೆ ಆಗಿರ್ಬೋದು, ಆ ಎರಡೂ ಚುನಾವಣೆಗಳಲ್ಲೂ ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಆದ್ಯತೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಲ್ಲಿ ಅಂದ್ರೆ ಒಂದ್ ಕಡೆಯಾಗಿ ಇಲ್ಲಿ ಸಮರ್ ಶಾಮನೂರ್ ಅವರು ಹಿನ್ನಡೆಯನ್ನ ಸಾಧಿಸಿದ್ರೆ 2028ಕ್ಕೆ ಅಲ್ಪಸಂಖ್ಯಾತ ಮುಖಂಡರಿಗೆ ಟಿಕೆಟ್ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದ್ರ ಜೊತೆಗೆ ಇತ್ತ ರಾಜ್ಯಸಭಾ ಮತ್ತೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಒಂದು ಆದ್ಯತೆಯನ್ನ ಕನ್ಫರ್ಮ್ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಮೂಲಕವಾಗಿ ಅಲ್ಪಸಂಖ್ಯಾತ ನಾಯಕರು ಷರತ್ತುಬದ್ಧ ಒಪ್ಪಿಗೆಯನ್ನ ನೀಡೋದ್ರ ಮುಖಾಂತರ ಎಲ್ಲೋ ಒಂದ್ ಕಡೆಗೆ ತಮ್ಮ ರಾಜಕೀಯ ಪ್ರಾತಿನಿಧ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆಯಾಗಿ ಸಮರ್ ಶಾಮನೂರ್ ಅವ್ರಿಗೆ ಒಪ್ಪಿಗೆಯನ್ನು ಸೂಚಿಸತಕ್ಕಂಥ ಅಲ್ಪಸಂಖ್ಯಾತ ಮುಖಂಡರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತೆ DCM ಅವರು ಖಡಕ್ ಒಂದು ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಇವರು ಟಿಕೆಟ್ ಘೋಷಣೆ ಆದಂತ ಬಳಿಕ ಅಂದ್ರೆ ಉಪಚುನಾವಣೆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಆ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ತೆರಳಬೇಕು. ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಕಾರ್ಯಕರ್ತರನ್ನ ಅಲ್ಪಸಂಖ್ಯಾತ ಮುಖಂಡರನ್ನ ಮನವೊಲಿಸಿ ಕಾಂಗ್ರೆಸ್ಗೆ ಮತ ಹಾಕುವಂತೆ ನೋಡ್ಕೊಳ್ಬೇಕು ಅಂತ. ಎಕ್ಸಾಂಪಲ್ ನೀವೀಗ ಹೇಳಿದ್ರಿ AIMM ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದರೆ ಅವ್ರಿಗೆ ಮತ ಹಾಕ್ಬೋದು ಅಂತ.
ಖಂಡಿತವಾಗೂ ಅಂತದೊಂದು ಸಾಧ್ಯತೆಗಳಿದಾವೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಈ ಹಿಂದೆ ಏನು ಸಿಎಂ ತವರು ಜಿಲ್ಲೆ ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಎಐಎಂ ಪಕ್ಷದಿಂದ ಕಣಕ್ಕಿಳಿದಂತ ಸಂದರ್ಭದಲ್ಲಿ ಅವ್ರಿಗೆ ಸುಮಾರು 30-40 ಸಾವಿರ ಮತಗಳು ಬಿದ್ದಂತ ಉದಾಹರಣೆಗಳಿದಾವೆ. ಈಗಲೂ ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಮಿಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಮುಸ್ಲಿಂ ಅಭ್ಯರ್ಥಿಗೆ ಕೈ ಹಿಡಿಯುವಂತ ಒಂದು ಸಾಧ್ಯತೆಗಳು ಇರ್ಬೋದು, ಅಂತದೊಂದು ಆತಂಕ ಇರ್ಬೋದು. ಅಂದ್ರೆ ಒಂದು ಪೂರ್ಣ ಪ್ರಮಾಣದಲ್ಲಿ ಮುಸ್ಲಿಂ ಸಮುದಾಯ ಆ ಅಭ್ಯರ್ಥಿಗೆ ಕೈ ಹಿಡಿದೇ ಇದ್ರು ಕೂಡ ಒಂದಷ್ಟು ಮತಗಳು ವಿಭಜನೆ ಆಗ್ಬೋದು. ಸೊ ಹೀಗಾಗಿ ಒಂದ್ ಕಡೆಯಾಗಿ ಬಿಜೆಪಿ ನಾಯಕರು ಕೂಡ ಅಳದು ತೂಗಿ ಅಹಿಂದ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಹಿಂದ ಮತಗಳೇನಾದ್ರೂ ಚೆದ್ರು ಹೋದ್ರೆ ಎಲ್ಲ ಒಂದ್ ಕಡೆಗೆ ಸಹಜವಾಗಿ ಅದು ಕಾಂಗ್ರೆಸ್ಗೆ ಹೊಡೆತ ಬೀಳಬಹುದು. ಸೊ ಹೀಗಾಗಿ ಅಳದು ತೂಗಿ ಈ ಎಲ್ಲಾ ಲೆಕ್ಕಾಚಾರದಿಂದಲೇ ಇದೀಗ ಸಮರ್ಥ್ ಶಾಮನೂರ್ ಅವರಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ವೀರಶೈವ ಲಿಂಗಾಯತ ಮತಗಳನ್ನ ಕಳೆದುಕೊಳ್ಳಬಾರದು, ವಿಭಜನೆ ಆಗಬಾರ್ದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಸಮರ್ಥ್ ಶಾಮನೂರ್ ಅವ್ರಿಗೆ ಟಿಕೆಟ್ ಅನ್ನ ಕೊಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಓಕೆ, ನೋಡೋಣ ಈಗ ಬಾಗಲಕೋಟೆ ಹೋಗೋಣ. ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ ಸಾಕಷ್ಟು ಜಿದ್ದಾಜಿದ್ದಿ ಇತ್ತು, ಯಾರಿಗೆ ಟಿಕೆಟ್ ಕೊಡಬಹುದು ಅನ್ನುವಂಥದ್ದು ಮೇಟಿ ಕುಟುಂಬದಲ್ಲೇ ಇದ್ದಿದ್ದಂತ ಪೈಪೋಟಿ. ಮಂಜು, ಇಲ್ಲಿ ಉಮೇಶ್ ಮೇಟಿಗೆ ಕೊಟ್ಟಿರುವಂಥದ್ದು, ಮಲ್ಲಿಕಾರ್ಜುನ್ ಮೇಟಿಗೆ ಮಿಸ್ ಆಗಿ ಉಮೇಶ್ ಮೇಟಿಗೆ ಕೊಟ್ಟಿರುವಂಥದ್ದನ್ನ ಯಾವ ರೀತಿಯಾಗಿ ನೋಡ್ಲಾಗ್ತಾ ಇದೆ? ಉಮೇಶ್ ಮೇಟಿಗೆ ಕೊಟ್ಟಿದ್ದಕ್ಕೆ ಏನ್ ಕಾರಣ? ಪೃಥ್ವಿರಾಜ್ ಮೇಟಿ ಅವರ ನಿಧನ ಆದಾಗಿನಿಂದನೂ ಕೂಡ ಮೇಟಿ ಅವರ ಕುಟುಂಬದಲ್ಲೇನೆ ಈ ಒಂದು ಕಾಂಗ್ರೆಸ್ನ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ವಿಚಾರ ಸಾಕಷ್ಟು ಚರ್ಚೆಯಲ್ಲಿತ್ತು. ಆದ್ರೆ ಮೇಟಿ ಅವರ ಕುಟುಂಬದಲ್ಲಿ 4 ಜನ ಮಕ್ಕಳಿರುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಕೇಳಿ ಬಂದಂತಹ ಹೆಸರು ಮಲ್ಲಿಕಾರ್ಜುನ್ ಮೇಟಿ ಅಥವಾ ಉಮೇಶ್ ಮೇಟಿ, ಇವರಿಬ್ಬರಲ್ಲೇನೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ಅದಾದ ಬಳಿಕ ಇತ್ತೀಚೆಗಷ್ಟೇ ಒಂದು 15 ದಿನಗಳ ಹಿಂದೆ ಅಷ್ಟೇ ಮತ್ತೊಬ್ಬ ಪುತ್ರಿ ಅಂದ್ರೆ ಮಹಾದೇವಿ ಮೇಟಿ ಅವರು ನನಗೂ ಕೂಡ ಟಿಕೆಟ್ ಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಇಟ್ಕೊಂಡು ಅಲ್ಲಿ ಪಟ್ಟಣ ಹಿಡಿದಿದ್ರು. ಅದಕ್ಕೆ ಒಂದು ಪ್ರಮುಖವಾದಂತಹ ಕಾರಣ ಏನಂತಂದ್ರೆ ಈ ಒಂದು ಎಲ್ಲ ಬೆಳವಣಿಗೆಗಳಾಗಿರ್ಬೋದು ಮತ್ತು ಅಸಮಾಧಾನಕ್ಕೆ ಇಲ್ಲಿ ಮೇಟಿ ಅವರ ಕುಟುಂಬದಲ್ಲಿದ್ದಂತಹ ಸಮರ ಅಥವಾ ಶೀತಲ ಸಮರ ಅಂತ ಅಲ್ಲ, ಅಲ್ಲಿ ಇರುವಂತದ್ದು ಪ್ರಮುಖ ವಿಚಾರ ಏನಂದ್ರೆ ಬೇರೆ ವ್ಯಕ್ತಿಗಳ ಹಸ್ತಕ್ಷೇಪದಿಂದಾಗಿ ಬಾಗಲಕೋಟೆಯ ಕಾಂಗ್ರೆಸ್ ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ಅಸಮಾಧಾನ ಆಗಿದೆ. ಈ ಹಿನ್ನೆಲೆಯಲ್ಲಿ ಏನು ಬೇರೆ ವ್ಯಕ್ತಿಗಳು ಇಲ್ಲಿ ಏನು ಹಸ್ತಕ್ಷೇಪ ಮಾಡ್ತಾರೆ ಅದನ್ನ ತಡೆಗಟ್ಟಬೇಕು ಅಂತಂದ್ರೆ ಇಲ್ಲಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ಮಹಾದೇವಿ ಮೇಟಿ ಅವರು ಈ ಒಂದು ಟಿಕೆಟ್ ಬೇಕು ಅನ್ನುವಂತಹ ಬೇಡಿಕೆನ ಇಟ್ಕೊಂಡು ಒಂದು ಪಟ್ಟು ಹಿಡಿದಿದ್ರು. ಅದರ ಹಿಂದಿನ ಒಳ ಅರ್ಥ ಏನು ಅಂತಂದ್ರೆ ಒಂದ್ ವೇಳೆ ನೀವು ಟಿಕೆಟ್ ಕೊಡೋದಾದ್ರೆ ಉಮೇಶ್ ಮೇಟಿ ಅವರಿಗೆ ಕೊಡಿ, ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದ್ರ ಜೊತೆಗೇನೆ ಸಿಎಂ ಸಿದ್ದರಾಮಯ್ಯ ಅವರೇ ಇವರು 4 ಜನ ಮಕ್ಕಳನ್ನ ಕರೆದು ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲೂ ಕೂಡ ಇದನ್ನ ಘಂಟಾಘೋಷವಾಗಿ ಹೇಳಿರುವಂತದ್ದು. ಇಲ್ಲಿ ಪ್ರಮುಖ ಕಾರಣ ಏನಂದ್ರೆ HY ಮೇಟಿ ಅವರು ಇದ್ದಂತಹ ಸಂದರ್ಭದಲ್ಲಿ ಏನು ಅಂದ್ರೆ ಪರೋಕ್ಷವಾಗಿ ಹೊಳಬ ಶೆಟ್ಟರ್ ಅವರ ವಿರುದ್ಧವಾಗಿ ಈ ಒಂದು ಮಹಾದೇವಿ ಮೇಟಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಅದಕ್ಕೆ ಕಾರಣ ಏನು ಅಂತ ನೋಡುವಂತ ಸಂದರ್ಭದಲ್ಲಿ HY ಮೇಟಿ ಅವರಿಗೆ ಅತ್ಯಂತ ಆಪ್ತ ಆಗಿದ್ದಂತಹ ಹೊಳಬ ಶೆಟ್ಟರ್ ಅವರು ಬಾಗಲಕೋಟೆ ಕ್ಷೇತ್ರದಲ್ಲಿ ಅವರ ಕೆಲಸ ಕಾರ್ಯಗಳನ್ನ ನೋಡ್ಕೊಳ್ತಾ ಇದ್ರು. ಇದರಿಂದಾಗಿ ಕೆಲವೊಂದಿಷ್ಟು ಜನರಿಗೆ ಅಸಮಾಧಾನ ಕೂಡ ಇತ್ತು, ಕೆಲವೊಂದಿಷ್ಟು ಜನರು ಅವ್ರ ಪರವಾಗಿ ಕೂಡ ಇದ್ದಂತಹ ವಾತಾವರಣ ಇತ್ತು. ಇಲ್ಲಿ ಪ್ರಮುಖವಾಗಿ ಮಹಾದೇವಿ ಮೇಟಿ ಅವರು ಇದೇ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಏನು ನಮ್ಮ ತಂದೆಯವರು ಇದ್ದಂತ ಕಾಲದಲ್ಲಿ 3ನೇ ವ್ಯಕ್ತಿ ಇಲ್ಲಿ ಬಾಗಲಕೋಟೆಯಲ್ಲಿ ಆಡಳಿತವನ್ನ ಮಾಡ್ತಾರೆ, ಹಸ್ತಕ್ಷೇಪವನ್ನ ಮಾಡ್ತಾರೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಿ ಈ ಒಂದು ಸಂಪ್ರದಾಯಕ್ಕೆ ಕಡಿವಾಣ ಹಾಕಬೇಕು ಅಂತಂದ್ರೆ ನನಗೆ ಟಿಕೆಟ್ ಕೊಡಬೇಕು, ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ಒಂದು ವಿಚಾರವನ್ನ ಮುಂದಿಟ್ರು. ಅದರ ಹಿನ್ನೆಲೆ ಉದ್ದೇಶ ಏನಾಗಿತ್ತಂದ್ರೆ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಉಮೇಶ್ ಮೇಟಿ ಅವರು ಅವರ ತಂದೆಯವರ ರೀತಿಯಲ್ಲಿ ಬೇರೆಯವರಿಗೆ ಅಂದ್ರೆ ಮಧ್ಯಪ್ರವೇಶಕ್ಕೆ ಬಿಡೋದಿಲ್ಲ, ಸ್ವತಂತ್ರವಾಗಿ ಆಡಳಿತವನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ನೀವು ಟಿಕೆಟ್ ನಮ್ಮ ಕುಟುಂಬದಲ್ಲೇ ಕೊಟ್ಟರು ಕೂಡ ಪರೋಕ್ಷವಾಗಿ ಉಮೇಶ್ ಮೇಟಿ ಅವರಿಗೆ ಕೊಡ್ರಿ ಅನ್ನುವಂಥದ್ದನ್ನ ಇಲ್ಲಿ ಒಂದ್ ರೀತಿಯಾಗಿ ತಾನು ಬಂಡಾಯ ಸ್ಪರ್ಧೆ ಆಗ್ತೀನಿ ಅನ್ನುವಂಥದ್ರ ಮೂಲಕ ಉಮೇಶ್ ಮೇಟಿ ಅವರ ಹೆಸರಿಗೆ ಹೆಚ್ಚಾಗಿ ಒತ್ತು ಕೊಡುವಂತ ಹಿನ್ನೆಲೆಯಲ್ಲಿ ಒಂದು ಪ್ರಯತ್ನವನ್ನ ಮಾಡಿದ್ರು. ಅದೇ ಒಂದು ಪ್ರಯತ್ನದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಕಳೆದ ಒಂದು ವಾರ 10-12 ದಿನಗಳಿಂದ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಈ ಒಂದು ಟಿಕೆಟ್ ವಿಚಾರ ಕಗ್ಗಂಟಾಗಿನ ಪರಿಣಮಿಸಿತ್ತು. ಅದು ಸಿಎಂ ವರ್ಗೂ ಕೂಡ ಹೋಗಿತ್ತು. ಕೊನೆ ಹಂತದಲ್ಲಿ ಎಚ್ಚೆತ್ಕೊಂಡಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಜು ಟಿಕೆಟ್ ಘೋಷಣೆ ಆಗಿದ್ದಾಗ್ಬಿಡ್ತು, ಉಮೇಶ್ ಮೇಟಿ ಕೊಟ್ಟಾಯ್ತು, ಅದರ ರೀಸನ್ಸ್ ಏನು ಅಂತ ಹೇಳ್ತಾ ಇದ್ದಾರೆ. ಬಟ್ ಎಷ್ಟು ಇಂಪಾರ್ಟೆಂಟ್ ಈ ಕ್ಷೇತ್ರ, ಯಾಕೆಂದ್ರೆ ದಾವಣಗೆರೆ ದಕ್ಷಿಣಕ್ಕೆ ಕಂಪೇರ್ ಮಾಡಿದ್ರೆ ಬಾಗಲಕೋಟೆಯಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಅಷ್ಟು ಈಸಿಯಾಗಿ ಗೆದ್ದೇ ಬಿಟ್ರಪ್ಪ ಬಿಜೆಪಿ ಅಥವಾ ಕಾಂಗ್ರೆಸ್ ಅವರು ಅಥವಾ ಬಿಜೆಪಿ ಅವರು ಅಂತ ಹೇಳುವಂತ ಪರಿಸ್ಥಿತಿ ಇಲ್ಲ. ಬಿಕಾಸ್ ಕಳೆದ ಬಾರಿ ಏನೇನೆಲ್ಲ ನೆಗೆಟಿವ್ ಇತ್ತು ಆ ಎಲ್ಲ ನೆಗೆಟಿವ್ ಈಗ ಕಾಂಗ್ರೆಸ್ಗಿದೆ. ಬಿಜೆಪಿಗೆ ಕಾಡ್ತಾ ಇದ್ದಂಥ ಪ್ರಶ್ನೆಗಳೆಲ್ಲವೂ ಈಗ ಕಾಂಗ್ರೆಸ್ಗೆ ಕಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಸಿದ್ದರಾಮಯ್ಯನವರ ಸಮುದಾಯದವರಿಗೆ ಟಿಕೆಟ್ ಅನ್ನ ಕೊಡಲಾಗಿರುವಂಥದ್ದು, ಕುರುಬ ಸಮುದಾಯಕ್ಕೆ. ಅಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಸಿದ್ದರಾಮಯ್ಯನವರಿಗೆ ಹೊಡೆತ ಕೊಡುವಂತ ಸಾಧ್ಯತೆ ಇರುತ್ತೆ. ಎಷ್ಟು ಇಂಪಾರ್ಟೆಂಟ್ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು? ಪೃಥ್ವಿರಾಜ್, ಬಾಗಲಕೋಟೆ ಕ್ಷೇತ್ರ ಅಂತಂದ್ರೆ ಇದು ಸಿಎಂ ಸಿದ್ದರಾಮಯ್ಯನವರ ಅತ್ಯಾಪ್ತ ಸ್ನೇಹಿತನಾಗಿದ್ದಂತಹ HY ಮೇಟಿ ಅವರ ಕ್ಷೇತ್ರ ಆಗಿರೋದ್ರಿಂದಾಗಿ ಅವರಿಗೂ ಕೂಡ ಇದು ಒಂದು ಪ್ರತಿಷ್ಠೆಯ ವಿಚಾರ.
ಸಿದ್ದರಾಮಯ್ಯನವರಿಗೆ ಈ ಒಂದು ಕ್ಷೇತ್ರವನ್ನ ಶತಾಯಗತ ಗೆಲ್ಲಲೇಬೇಕು ಅನ್ನುವಂತಹ ಒಂದು ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಈ ಒಂದು ಕ್ಷೇತ್ರವನ್ನು ಕೈಬಿಟ್ಟ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಇಮೇಜ್ಗೂ ಕೂಡ ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಕಾರಣ ಏನಂತಂದ್ರೆ ಬಾಗಲಕೋಟೆ ಮೊದಲಿನಿಂದ ನೋಡುವಂತಹ ಸಂದರ್ಭದಲ್ಲಿ ಇಲ್ಲಿ ಬಿಜೆಪಿ ಪರವಾದಂತಹ ಒಂದು ವಾತಾವರಣ ಸಹಜವಾಗಿ ಕಂಡು ಬರುತ್ತೆ. ಯಾವುದೇ ಚುನಾವಣೆಯಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅಂತಹ ಏನು ದೊಡ್ಡ ಪ್ರಮಾಣದಲ್ಲಿ ಗೆಲುವಂತೂ ಇಲ್ಲಿ ಸಿಕ್ಕಿಲ್ಲ. ನೆಕ್ ಟು ನೆಕ್ ಫೈಟ್ ನಡೆದು ಕೇವಲ 4,000 5,000 ಇಂತಹ ಒಂದು ಅಂತರದಲ್ಲಿನೇ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವಾಗಿರುವಂತದ್ದು. ಆ ಒಂದು ಗೆಲುವಿನ ಹಿನ್ನೆಲೆಯನ್ನು ನೋಡುವಂತಹ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಇರ್ತಕ್ಕಂತಹ ಒಳಜಗಳಾಗಿರ್ಬೋದು, ಸ್ಥಳೀಯ ಮಟ್ಟದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ ಅಸಮಾಧಾನ ಆಗಿರ್ಬೋದು, ಮತ್ತು ಏನು ಒಳ ಮೀಸಲಾತಿ ವಿಚಾರ, ಹೀಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಬಿಜೆಪಿ ತನ್ನ ಕಾಲ ಮೇಲೆ ತಾನೇ ಕಲ್ಲಾಕುವಂತ ಒಂದು ಪ್ರಸಂಗದಿಂದಾಗಿ ಇಲ್ಲಿ ಸೋಲನ್ನು ಅನುಭವಿಸುತ್ತದ್ದು ಕಂಡು ಬಂದಿದೆ. ಇದೇ ಹಿನ್ನೆಲೆಯಲ್ಲಿ ಇದೀಗ ಎಚ್ಚೆತ್ತುಕೊಂಡಂತಹ ಕಾಂಗ್ರೆಸ್ ಪಕ್ಷ ಈ ಒಂದು ಟಿಕೆಟ್ ಹಂಚಿಕೆ ವಿಚಾರದಲ್ಲೂ ಕೂಡ ಪ್ರತಿಯೊಂದು ಅಂಶವನ್ನು ಕೂಡ ಸಾಕಷ್ಟು ಪರಿಗಣನೆಗೆ ತೆಗೆದುಕೊಂಡು ಇಂಚಿಂಚಾಗಿ ಮಾಹಿತಿಯನ್ನ ಕಲೆ ಹಾಕಿ ಯಾರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಕಳೆದ 3 ತಿಂಗಳಿಂದ ಕೂಡ ಇಲ್ಲಿ ಸರ್ವೆಯನ್ನ ನಡೆಸಿದ್ರು. ಆ ಒಂದು ಸರ್ವೆಯಲ್ಲಿ ಬಹುತೇಕವಾಗಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿ ಗೆಲುವಿನ ಹಾದಿ ಸುಗಮ ಆಗುತ್ತೆ ಅಥವಾ ಬಿಜೆಪಿ ಅವರಿಗೆ ನಾವು ತಕ್ಕ ಮಟ್ಟಿಗೆ ಒಂದು ಸ್ಪರ್ಧೆಯನ್ನ ಒಡ್ಬಹುದು ಅನ್ನುವಂತ ಹಿನ್ನೆಲೆಯಲ್ಲೇನೆ ಒಂದು ಉಮೇಶ್ ಮೇಟಿ ಅವರ ಹೆಸರನ್ನ ಮುನ್ನೆಲೆಗೆ ತರಲಾಗಿತ್ತು. ಅದಾದ ಬಳಿಕ ಕೆಲವೊಂದಿಷ್ಟು ಒತ್ತಡದ ಮಧ್ಯೆ ಮಲ್ಲಿಕಾರ್ಜುನ ಮೇಟಿ ಅವರ ಹೆಸರು ಮುಂಚೂಣಿಯಲ್ಲಿ ಬಂದಿದ್ರು ಕೂಡ ಕೊನೆ ಹಂತದಲ್ಲಿ ಈ ಎಲ್ಲಾ ಅಂಶಗಳನ್ನ ಗಮನಿಸಿ ಮತ್ತು ಇಲ್ಲಿರ್ತಕ್ಕಂಥ ಮಾಜಿ ಶಾಸಕರು, ಸಚಿವರು, ಶಾಸಕರುಗಳ ಅಭಿಪ್ರಾಯವನ್ನು ಸಂಗ್ರಹಿಸಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಸದ್ಯ ಈಗಿನ ವಾತಾವರಣ ನೋಡುವಂತ ಸಂದರ್ಭದಲ್ಲಿ ಸಹಜವಾಗಿ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಉಮೇಶ್ ಮೇಟಿ ಅವರ ಪರವಾಗಿ ಒಂದು ವಾತಾವರಣ ಇಲ್ಲಿ ಕಂಡು ಬಂದಿರೋದ್ರಿಂದಾಗಿ ಹೆಚ್ಚು ನಗರ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನ ಕಾಂಗ್ರೆಸ್ ಪಕ್ಷ ನೀಡ್ತಾ ಇರುವಂತದ್ದು. ಇಲ್ಲಿ ನಗರ ಕ್ಷೇತ್ರ ಅಂದ್ರೆ ನಗರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಕೆಲಸವನ್ನ ಮಾಡಿದ ಸಂದರ್ಭದಲ್ಲಿ ಗೆಲುವು ಸಹಜ ಅನ್ನುವಂತ ವಾತಾವರಣದೊಂದಿಗೆ ಕೆಲಸವನ್ನ ಮುಂದುವರಿಸಿದ್ದಾರೆ ಪೃಥ್ವಿರಾಜ್. ಓಕೆ, ಧನ್ಯವಾದ ಮಂಜು ಹಾಗೆ ತಿಮ್ಮೇಗೌಡರು ನಿಮ್ಮೆಲ್ಲ ಸಂಪೂರ್ಣವಾದಂತ ಮಾಹಿತಿಗಾಗಿ.